ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಗೋಬಿ ಕಬಾಬ್ ಅಥವಾ ಗೋಬಿ 65 ಅಂತ ಏನು ಹೇಳ್ತಾರೆ ಆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇಲ್ಲಿ ನಾನು ಹೋಮ್ ಮೇಡ್ ಕಬಾಬ್ ಪೌಡರ್ನು ಮಾಡೋದನ್ನ ತೋರಿಸ್ತಿದ್ದೀನಿ. ಸೊ ಹೆಂಗೆ ಮಾಡಬೇಕು ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಫಸ್ಟು ನಾನಿಲ್ಲಿ ಗೋಬಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಇಲ್ಲಿ ನೀವು. ಇದನ್ನು ಇವಾಗ ನಾವು ಒಂದು ಪಾತ್ರೆಯಲ್ಲಿ ಆಲ್ರೆಡಿ ನಾನು ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಕುದಿ ಬರ್ತಾ ಇದೆ ಅನ್ನಿಸ್ದಾಗ ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಮತ್ತು ಒಂದು 1/4 ಚಮಚ ಅರಿಶಿಣದ ಪುಡಿ ಎರಡನ್ನೂ ಹಾಕಿ ಕುದಿ ಬರೋ ಹಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಕುದಿ ಬಂದ ಮೇಲೆ ನಾವೇನು ಗೋಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಂದು 10 ನಿಮಿಷ ಬಿಡಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು ಫ್ಲೇಮ್ನ ಸ್ವಿಚ್ ಆಫ್ ಮಾಡಿ ಈ ಗೋಬಿಗಳನ್ನ ಹಾಕಿ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡ್ತೀನಿ. ಇವಾಗ ನಾನೆಲ್ಲ ಗೋಬಿಗಳನ್ನೂ ಹಾಕಿದೆ. ಇವಾಗ ನಾನು ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಡ್ತೀನಿ. ಇದನ್ನು ನಾವು ಬೇಯಿಸೋದು ಬೇಡ. ಒಂದು ಇದರಿಂದ ಗೋಬಿ ಕ್ಲೀನ್ ಆಗುತ್ತೆ ಮತ್ತು ಹಾಫ್ ಬಾಯ್ಲ್ ಥರ ಆಗುತ್ತೆ, ಅಷ್ಟೇ ನಮಗೆ ಬೇಕಾಗಿರೋದು ಇಲ್ಲಿ. ಸೊ ನೋಡಿ ನಾನೀಗ ಮುಚ್ಚಿಡ್ತಾ ಇದ್ದೀನಿ ಮತ್ತು ಫ್ಲೇಮ್ನ ಸ್ವಿಚ್ ಆಫ್ ಮಾಡಿದ್ದೀನಿ. ಇದು ಹೀಗೆ 10 ನಿಮಿಷ ಇರಲಿ. ಈ ಸಮಯದಲ್ಲಿ ನಾವು ಕಬಾಬ್ ಪೌಡರ್ನ ಹೆಂಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು 1 ಟೇಬಲ್ ಸ್ಪೂನ್ ಮೈದಾ, 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಎರಡೂ ಈಕ್ವಲ್ ಅಮೌಂಟಲ್ಲಿ ತೊಗೊಂಡಿದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಚಮಚ, ಜೀರಿಗೆ ಪುಡಿ ಒಂದು 1/4 ಚಮಚ, ಗರಂ ಮಸಾಲ ಒಂದು 1/4 ಚಮಚ, ಅರಿಶಿನ ಮತ್ತು 2 ಥರದ ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಕಲರ್ಗೆ ಇನ್ನೊಂದು ಖಾರಕ್ಕೆ. ಇದೆಲ್ಲನೂ ಮಿಕ್ಸ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವಾಗ ಬೇಕಾದ್ರೂ. ಈಗ ನಾನು ನೀರೆಲ್ಲ ಸ್ಟ್ರೈನ್ ಮಾಡಿ ಗೋಬಿನ ಒಂದು ಪಾತ್ರೆಗೆ ತೆಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಕಬಾಬ್ ಪುಡಿಲಿ ಉಪ್ಪು ಹಾಕಿಲ್ಲ, ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದಕ್ಕೆ ಇವಾಗ 1 ಟೇಬಲ್ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ನಾವು ಮನೆಯಲ್ಲೇ ಮಾಡಿಟ್ಟಂಥ ಕಬಾಬ್ ಪೌಡರು. ಈ ಕಬಾಬ್ ಪೌಡರ್ನ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈ ಗೋಬಿನ ನಾವು ಹಾಫ್ ಬಾಯ್ಲ್ ಥರ ಮಾಡಿರೋದ್ರಿಂದ ಇದರಲ್ಲಿರೋ ತೇವ ಅಂಶದಲ್ಲೇ ಫಸ್ಟು ಕಲಿಸ್ಕೊಳ್ಳೋಣ. ಬೇಕು ಅನಿಸಿದ್ರೆ 1 ಟೇಬಲ್ ಸ್ಪೂನ್ ನೀರು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು ಬಜ್ಜಿ ಹಿಟ್ಟು ಥರ. ಇದಕ್ಕೆ ಜಸ್ಟ್ 1 ಟೇಬಲ್ ಸ್ಪೂನ್ ಚುಮುಕ್ಸಿ ಕಲಸಿ ನೋಡಿ ನಾನಿಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಕೋಟಾಗಿದೆ ಮಸಾಲ. ಇದಕ್ಕೆ ಇದನ್ನು ಮ್ಯಾರಿನೇಟ್ ಮಾಡೋಕ್ಕಿಡೋಣ 1 ಅವರು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದೊಂದೇ ಗೋಬಿ ನಾನೇನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಲ್ಲ ಇದನ್ನು ಡೀಪ್ ಫ್ರೈ ಮಾಡ್ತಾ ಹೋಗೋಣ. ಇದು ಗೋಬಿ ಒಂದೇ ಅಲ್ಲ, ಇದರಲ್ಲಿ ಆಲೂಗಡ್ಡೆ ಸಹ ಮಾಡ್ಬೋದು. ಈ ಕಬಾಬ್ ಪುಡಿನ ನೀವು ಮಾಡಿಟ್ಕೊಂಡ್ರೆ ಬೇಬಿ ಕಾರ್ನ್ ಮಾಡ್ಬೋದು, ಪನ್ನೀರ್ ಮಾಡ್ಬೋದು, ಎಲ್ಲದಕ್ಕೂ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅಂಗಡಿಯಿಂದ ಕಬಾಬ್ ಪುಡಿ ತರೋದು ಬೇಡ, ಮನೆಯಲ್ಲೇ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ತಿಂಗಳಾರ್ಗಟ್ಲೆ ಇರುತ್ತೆ. ಸೊ ಇವಾಗ ನೋಡಿ ನಾನು ಎಲ್ಲ ಗೋಬಿಗಳನ್ನೂ ಹಾಕಿ 1-2 ನಿಮಿಷ ಫಸ್ಟ್ ಹಾಗೆ ಬಿಡ್ತೀನಿ ಆಡಿಸ್ಲಿಕ್ಕೆ ಮುಂಚೆ. ಆಮೇಲೆ ಸ್ವಲ್ಪ ಚೆನ್ನಾಗಿ ಅದು ಹಿಡ್ಕೊಂಡು ನಂತರ ಇದನ್ನು ಸ್ವಲ್ಪ ಸ್ಟರ್ ಮಾಡೋಣ. ಮಾಡಿ ಇವಾಗ ಇದು ಚೆನ್ನಾಗಿ ಡೀಪ್ ಫ್ರೈ ಆಗಲಿ. ಇಲ್ಲಿ ನೋಡಿ ಒಂದು ಹಂತದಲ್ಲಿ ಆಲ್ರೆಡಿ ಆಗಿದೆ, ಚೆನ್ನಾಗಿ ಕಲರ್ ಬಂದಿದೆ. ನಾನು ಯಾಕಂದರೆ 2 ಥರದ ಖಾರದ ಪುಡಿ ಹಾಕಿದ್ದೆ ಇಲ್ಲಿ, ಒಂದು ಕಲರ್ಗೆ ಅಂತ. ಈ ಹಂತದಲ್ಲಿ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಎಣ್ಣೆಗೆ. ಇದರಿಂದ ಒಳ್ಳೆ ಫ್ಲೇವರ್ ಬರ್ತದೆ ಕಬಾಬ್ಗೆ, ಹಾಗಾಗಿ ಯೂಸ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಫ್ರೈ ಮಾಡ್ಬೇಕಾದ್ರೆ ಹಾಕಿ ನೆಕ್ಸ್ಟ್ ಎಲ್ಲ ಎಣ್ಣೆಗೆ ಆ ಕರಿಬೇವಿನ ವಾಸನೆ ಹಿಡ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ಎಲ್ಲ ಬ್ಯಾಚ್ಗಳನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಎಂಥ ಚೆಂದಾಗಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಯೂಸ್ ಮಾಡೋದು, ಬರ್ಡೇ ಪಾರ್ಟೀಸಲ್ಲಿ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಪಿತಾ ಕಿಚನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವಿಡಿಯೋ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ. ಥ್ಯಾಂಕ್ ಯು.